ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಗೆಳೆಯರೇ, ಇವತ್ತಿನ ವಿಚಾರ ಅಂತ ಹೇಳಿದರೆ ನಮ್ಮಲ್ಲಿ ಆದಂಥ ಹಸಿರು ಕ್ರಾಂತಿ, 1970ರ ದಶಕದಲ್ಲಿ ಆದಂಥ ಹಸಿರು ಕ್ರಾಂತಿ ಬಗ್ಗೆ ಇವತ್ತು ಮಾತಾಡೋಣ. ನೋಡಿ ಗೆಳೆಯರೇ, ನಾನು ಈ ಚಾನಲ್ ಮುಖಾಂತರ ರೈತರಿಗೆ ಏನು ಮಾಹಿತಿ ಕೊಡ್ತೀನಲ್ಲ, ಅದು ಕೇವಲ ರೈತರಿಗೋಸ್ಕರ. ನಾನೊಬ್ಬ ರೈತ ಪರವಾದ ವ್ಯಕ್ತಿ. ರೈತರು ಕೂಡ ಆರ್ಥಿಕವಾಗಿ ಮೇಲೆ ಬರಲಿ, ಅವರ ಉತ್ಪನ್ನಗಳಿಗೆ ಒಳ್ಳೆಯ ಧಾರಣೆ ಸಿಗಲಿ, ಅವರು ಆರ್ಥಿಕವಾಗಿ ಚೇತರಿಸಿಕೊಳ್ಳಿದ ಅನ್ನೋ ಒಂದೇ ಉದ್ದೇಶದಿಂದ ಬೇರೆ ಏನೂ ಅಲ್ಲ. ಬೇರೆ ಯಾವುದೇ ವ್ಯಕ್ತಿಗಳು ಅಥವಾ ಸಂಸ್ಥೆ ಇದರ ಬಗ್ಗೆ ಅಪಾರ್ಥ ಮಾಡಿಕೊಳ್ಬಾರ್ದು. ಸೊ ನಾನಾಗಲೇ ಹೇಳಿದಂತೆ ಈಗ ಇವತ್ತಿನ ಟಾಪಿಕ್ ಅಂತ ಹೇಳಿದರೆ ಹಸಿರು ಕ್ರಾಂತಿ. ನೋಡಿ ಗೆಳೆಯರೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ, ಅಂದರೆ ಬ್ರಿಟಿಷರ ಕಾಲದಲ್ಲಿ ರೈತರ ಆತ್ಮಹತ್ಯೆ ಅನ್ನುವ ಶಬ್ದವೇ ಇರಲಿಲ್ಲ. ಹೌದು, ರೈತರ ಆತ್ಮಹತ್ಯೆ ಅನ್ನೋ ಶಬ್ದವೇ ಇರಲಿಲ್ಲ. ಆ ಶಬ್ದ ಹುಟ್ಟುಕೊಂಡದ್ದೇ 1970ರ ನಂತರ. ಹೇಗೆ ಅಂತ ಕೇಳಿ. ಹೇಗಂತ ಹೇಳಿದರೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸ್ವಾತಂತ್ರ್ಯ ನಂತರ 1965ರವರೆಗೆ ಅತ್ಯಂತ ಗಂಭೀರವಾದ ಆಹಾರ ಸಮಸ್ಯೆ ಇತ್ತು. ಫುಡ್ ಪ್ರಾಬ್ಲಮ್ ಇತ್ತು, ಆಹಾರ ಸಮಸ್ಯೆ ಇತ್ತು. ನೀವು ಯಾರಾದರೂ ನಿಮ್ಮ ಹಳ್ಳಿ ಕಡೆ ಹಿರಿಯರಿಗೆ ಕೇಳಿದ್ರೆ ಈ ವಿಚಾರ ಗೊತ್ತಿರುತ್ತೆ. ಆ ಸಂದರ್ಭದಲ್ಲಿ ನಮಗೆ ಅಮೇರಿಕಾದಿಂದ ಲಕ್ಷಗಟ್ಟಲೆ ಟನ್ ಗೋಧಿ ಬರ್ತಿತ್ತು. ಹೌದು. ಆಮೇಲೆ ಮಯನ್ಮಾರ್, ರಂಗೂನಿಂದ ಅಕ್ಕಿ ಬರ್ತಿತ್ತು. ರಂಗೂನ್ ಅಕ್ಕಿ ಅಂತಲೇ ಹೇಳ್ತಿದ್ರು. ಅತ್ಯಂತ ಕಡಿಮೆ ದರದಲ್ಲಿ ಅವರು ನಮ್ಗೆ ಸಪ್ಲೈ ಮಾಡ್ತಿದ್ರು. ನಮ್ಮ ದೇಶದಲ್ಲಿ ಆವಾಗ ಆ ಪರಿಸ್ಥಿತಿ ಇತ್ತು. ಎಲ್ಲಿ ನೋಡಿದ್ರೂ ಕೂಡ ಬಡಬಗ್ಗರಿಗೆ ಊಟ ಮಾಡಲಿಕ್ಕೆ ತೊಂದರೆ ಆಗ್ತಿತ್ತು. ಈ ಕಾರಣಕ್ಕೋಸ್ಕರ ಅದರ ಬೇರೆ ಬೇರೆ ರಾಜ್ಯ ದೇಶಗಳಿಂದ ನಮಗೆ ಆಮದು ಮಾಡಿಕೊಳ್ತಿದ್ರು. ಈ ವಿಚಾರವಾಗಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬಹಳ ಚಿಂತೆ ಆಗತ್ತಿತ್ತು. ಏನಪ್ಪ ಮಾಡೋದು, ಇಷ್ಟೊಂದು ಆಹಾರ ಸಮಸ್ಯೆ ಇದೆ, ಫುಡ್ ಫ್ರೆಂಡ್ ಸಮಸ್ಯೆ ಇದೆ, ಏನು ಮಾಡೋದು ಅಂತ. ಆವಾಗ ಕೇಂದ್ರ ಸರ್ಕಾರದವರು ಏನು ಮಾಡಿದ್ರು, ಇದಕ್ಕೇನಾದ್ರು ಒಂದು ಪರಿಹಾರ ಕಂಡು ಹಿಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳನ್ನು, ಎಲ್ಲ ಸಂಘ ಸಂಸ್ಥೆಗಳನ್ನು, ಎಲ್ಲ ರೈತ ಮುಖಂಡರುಗಳನ್ನು ಕರೆದು ಕೂಲಂಕುಷವಾಗಿ ಚರ್ಚೆ ಮಾಡಿದರು. ಆ ಚರ್ಚೆಯಲ್ಲಿ ಬಂದ ರಿಸಲ್ಟ್ ಏನಂತಂದರೆ, ಕೃಷಿ ಉತ್ಪಾದನೆ ಮತ್ತು ಆಹಾರ ಧಾನ್ಯಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಹಸಿರು ಕ್ರಾಂತಿಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಹಸಿರು ಕ್ರಾಂತಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳು ಭಾಳ ಕುಮ್ಮಕ್ಕು ಕೊಡ್ತು. ಅಧಿಕಾರಿಗಳು ಕುಮ್ಮಕ್ಕು ಕೊಟ್ಟರು, ಸಂಘ ಸಂಸ್ಥೆಗಳು ಕುಮ್ಮಕ್ಕು ಕೊಟ್ಟರು, ರಾಜ್ಯ ರೈತ ಸಂಘಟನೆಗಳು ಕುಮ್ಮಕ್ಕು ಕೊಟ್ಟರು. ಸೊ ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ಕೇಂದ್ರ ಸರ್ಕಾರ ಸಾಕಷ್ಟು ಹಣವನ್ನು ಕೂಡ ಈ ಹಸಿರು ಕ್ರಾಂತಿಗೋಸ್ಕರ ಪ್ರಯತ್ನ ಮಾಡ್ತು. ಅವರ ಒಂದೇ ಉದ್ದೇಶ ಏನಂತ ಹೇಳಿದರೆ, ನಮ್ಮ ದೇಶದಲ್ಲಿ ಆಹಾರ ಧಾನ್ಯಗಳು ಹೆಚ್ಚಾಗಬೇಕು ಅಂತ. ಅದರ ಪರಿಣಾಮವಾಗಿ ನಮ್ಮಲ್ಲಿ ಹಸಿರು ಕ್ರಾಂತಿ ಭಾಳ ಯಶಸ್ವಾಗಿ ನಡೆಯಿತು. ಸೊ ಅದು ನಂತರದ ವರ್ಷಗಳೇನಾಯಿತು, ಬಿಳಿ ಕ್ರಾಂತಿ ಅಂತ ಮಾಡಿದರು. ಅಂದರೆ ಹಾಲಿಗೆ ಸಂಬಂಧಪಟ್ಟದ್ದು. ಅದು ಕೂಡ ಯಶಸ್ಸು ಕಂಡಿತು. ಅದರ ನಂತರ ಕೆಲವು ವರ್ಷಗಳ ಮೇಲೆ ನೀಲಿ ಕ್ರಾಂತಿ ಅಂತ ಮಾಡಿದರು. ಅದು ಕೂಡ ಯಶಸ್ಸು ಕಂಡಿತು. ಅಂದರೆ ಏನರ್ಥ, ನಮ್ಮಲ್ಲಿ ರಾಷ್ಟ್ರವ್ಯಾಪಿಯಾಗಿ ಕ್ರಾಂತಿ ಮಾಡಿದರೆ ಅದು ಯಶಸ್ಸು ಗ್ಯಾರಂಟಿ, 100% ಗ್ಯಾರಂಟಿ ಅನ್ನೋದು ಗೊತ್ತಾಯಿತು. ಸೊ ಅದೇ ರೀತಿ ಹಸಿರು ಕ್ರಾಂತಿ ಕೂಡ ಭಾಳ ದೊಡ್ಡ ಯಶಸ್ಸು ಕಂಡಿತು. ಅದರ ಪರಿಣಾಮ ಏನಾಯಿತು ಗೆಳೆಯರೇ ಅಂತ ನೋಡೋಣ. ಹಸಿರು ಕ್ರಾಂತಿ ಯಶಸ್ಸು ಆದಮೇಲೆ ದೇಶದಲ್ಲಿ ಎಲ್ಲ ಕೃಷಿ ಉತ್ಪನ್ನಗಳು, ಮುಖ್ಯವಾಗಿ ಆಹಾರ ಧಾನ್ಯಗಳು 12ರಿಂದ 15% ಉತ್ಪಾದನೆ ಜಾಸ್ತಿ ಆಯಿತು. 12ರಿಂದ 15% ಉತ್ಪಾದನೆ ಜಾಸ್ತಿ ಆಯಿತು. ಅದರ ಪರಿಣಾಮ ಏನಾಯ್ತು ಅಂತ ಹೇಳಿದರೆ, ಎಲ್ಲಿ ನೋಡಿದರೂ ಆಹಾರ ಧಾನ್ಯಗಳು, ಅಂಗಡಿಗಳಲ್ಲಿ ಆಹಾರ ಧಾನ್ಯಗಳು, ಕೃಷಿ ಉತ್ಪನ್ನಗಳು, ಗೋದಾಮುಗಳಲ್ಲಿ ಕೃಷಿ ಉತ್ಪನ್ನಗಳು, ಎಲ್ಲಿ ನೋಡಿದರೂ ಆಹಾರ ಧಾನ್ಯಗಳು. ಅದರ ಪರಿಣಾಮ ಏನಾಯ್ತು ಅಂತ ಹೇಳಿದರೆ, ದರ ನೆಲ ಕಚ್ಚಿತು. ಹೌದು ರೈತ ಮಿತ್ರರೇ, ದರ ನೆಲ ಕಚ್ಚಿತು. ಈ ರೀತಿ ದರ ನೆಲ ಕಚ್ಚಿದಾಗ ದೊಡ್ಡ ದೊಡ್ಡ ರೈತರು, ಶ್ರೀಮಂತ ರೈತರು, ಅವರಿಗೆ ಶಕ್ತಿ ಇರೋದ್ರಿಂದ, ಆರ್ಥಿಕ ಪ್ರಭಾವ ಇದ್ದದರಿಂದ ಅವರು ತಡ್ಕೊಂಡ್ರು. ಆದರೆ ಬಡ ರೈತರಿಗೆ ಅದನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ. ಕೃಷಿ ಉತ್ಪನ್ನವನ್ನು ಬೆಳೆದಿದ್ದಾರೆ,
ಹಸಿರು ಕ್ರಾಂತಿ ಮುಖಾಂತರ ಮಾರಾಟ ಆಗ್ತಾ ಇಲ್ಲ, ಎಲ್ಲ ಮನೆಯಲ್ಲಿ ಬಿದ್ದಿದೆ, ದರನೂ ಇಲ್ಲ, ಏನೂ ಇಲ್ಲ, ತಗೊಳ್ಳೋರು ಯಾರೂ ಇಲ್ಲ. ಇದನ್ನು ಸಹಿಸಲಾರದ ಚಿಕ್ಕ ಪುಟ್ಟ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಆಗ ಶುರುವಾದ ಆತ್ಮಹತ್ಯೆ ಇವತ್ತಿಗೂ ನಡ್ಕೊಂಡ್ಬರ್ತಾ ಇದೆ. ಈಗಲೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಸೂಕ್ತ ವ್ಯವಸ್ಥೆ ಮಾಡದಿದ್ದರೆ ಈ ರೈತರ ಆತ್ಮಹತ್ಯೆ ಪ್ರಕರಣಗಳು ಇನ್ನೂ ಒಂದೆರಡು ದಶಕ ಕಾಲ ಮುಂದುವರಿಯೋದ್ರಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದ ದಯವಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಎರಡನೆಯದಾಗಿ, ನಾನು ಮಾಧ್ಯಮಗಳಲ್ಲಿ ನೋಡಿದೆ, ಸರ್ಕಾರದವರು 2ನೇ ಹಸಿರು ಕ್ರಾಂತಿ ಮಾಡ್ತಾರೆ ಅಂತ ಮಾಧ್ಯಮದಲ್ಲಿ ನೋಡಿದೆ. ನಾನು ಅದು ಎಷ್ಟು ಮಟ್ಟಿಗೆ ಚರ್ಚೆ ಆಯಿತು ನನಗೆ ಗೊತ್ತಿಲ್ಲ. ಆದರೆ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, 2ನೇ ಹಸಿರು ಕ್ರಾಂತಿ ಬೇಡ. 2ನೇ ಹಸಿರು ಕ್ರಾಂತಿ ಬೇಡವೇ ಬೇಡ. 2ನೇ ಹಸಿರು ಕ್ರಾಂತಿ ಮಾಡಿದರೆ 140 ಕೋಟಿ ಗ್ರಾಹಕರಿಗೆ ಅನುಕೂಲ ಆಗುತ್ತೆ. ಊಟ ಮಾಡೋದಕ್ಕೆ ಆಹಾರ ಉದ್ದಿಮೆಗೆ ಲಾಭ ಸಿಗತ್ತೆ, ಆಹಾರ ರೂಪಾಂತರ ಘಟಕಗಳಿಗೆ ಲಾಭ ಆಗುತ್ತೆ, ಎಕ್ಸ್ಪೋರ್ಟ್ ಕಂಪನಿಗಳಿಗೆ ಲಾಭ ಆಗುತ್ತೆ, ಎಕ್ಸ್ಪೋರ್ಟ್ ಏಜೆನ್ಸಿಗಳಿಗೆ ಲಾಭ ಆಗುತ್ತೆ. ಆದರೆ ತಿಳ್ಕೊಳ್ಳಿ, ನಾನು ಅನುಭವದಲ್ಲಿ ಹೇಳ್ತಾ ಇದ್ದೀನಿ, 2ನೇ ಹಸಿರು ಕ್ರಾಂತಿ ಮಾಡಿದರೆ ರೈತರ ಆತ್ಮಹತ್ಯೆ ಪ್ರಕರಣಗಳು ಇನ್ನೂ ಹೆಚ್ಚಾಗ್ತವೆ, ಇನ್ನೂ ಒಂದೆರಡು ದಶಕಗಳದ್ದು ಮುಂದುವರಿಯುತ್ತದೆ. ಹಾಗಾಗುವವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಎಚ್ಚೆತ್ತುಕೊಳ್ಳಬೇಕು. ರೈತರಿಗೋಸ್ಕರ ನೀವು ಮಾತು ಹೇಳಿದ್ದೀನಿ. ದಯವಿಟ್ಟು ಎಲ್ಲರ ರೈತರು ಇದನ್ನು ನೋಡಿ ಅನುಸರಿಸಿ ನಿಮ್ಮ ಗೆಳೆಯರಿಗೂ ಹೇಳಿ ಅರಿತುಕೊಳ್ಳಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.